ಅವರೆಲ್ಲ ಬಸ್ ಸೇರಿ ಬೆಳಗಾವಿಗೆ ಬರ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ರು. ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಬಸ್ ನಿಲ್ದಾಣದಲ್ಲೇ ಅವರನ್ನೆಲ್ಲ ತಡೆದು ಪೊಲೀಸರು ಡೈರೆಕ್ಟ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರು. ಹಾಗಾದ್ರೆ ಅವರೆಲ್ಲ ಬಾಂಗ್ಲಾ ವಲಸಿಗರ ಏಕಾಏಕಿ ಬೆಳಗಾವಿಗೆ ಹೇಗೆ ಬಂದ್ರು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಳಗಾವಿಗೆ ಬಂದರ ಅಕ್ರಮ ಬಾಂಗ್ಲಾ ನಿವಾಸಿಗಳು ಪಶ್ಚಿಮ ಬಂಗಾಳದವರ ಅಥವಾ ಬಾಂಗ್ಲಾದೇಶದವರ? ಕೋಲ್ಕತ್ತಾದಿಂದ ಬಂದ 20ಕ್ಕೂ ಹೆಚ್ಚು ಜನರ ಅಸಲಿ ಕತೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಾರೀ ಹೈಡ್ರಾಮಾ ನಡೆಯಿತು. 3 ಬಸ್ಗಳಲ್ಲಿ ಬಂದ 28 ಜನರು ಪಶ್ಚಿಮ ಬಂಗಾಳದವರ ಅಥವಾ ಅಕ್ರಮ ಬಾಂಗ್ಲಾದೇಶದ ನಿವಾಸಿಗಳೆಂಬ ಪ್ರಶ್ನೆ ಮೂಡಿದೆ. ಈ ಪೈಕಿ ಕೋಲ್ಕತ್ತಾದಿಂದ ಬಂದವರೇ ಹೆಚ್ಚು ಎನ್ನಲಾಗಿದೆ. ಇನ್ನೊಂದು ಕಡೆ ಈಗ ಶಂಕಿತರು ಎನಿಸಿರುವ ಜನರೆಲ್ಲ ಈ ಹಿಂದೆ ಬೆಳಗಾವಿಯಲ್ಲೇ ವಾಸವಾಗಿದ್ರು ಅಂತಾಲೂ ಹೇಳಲಾಗ್ತಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಹೌದು, 3 ಬಸ್ಗಳಲ್ಲಿ ಅದೆಲ್ಲಿಂದಲೂ ಬಾಂಗ್ಲಾ ವಲಸಿಗರು ಬೆಳಗಾವಿಗೆ ಬರ್ತಿದ್ದಾರೆನ್ನೋ ಸುದ್ದಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರವಿ ಕೋಕಿತ್ಕರ್ಗೆ ಬಂದಿತ್ತಂತೆ. ಅವರು ಸ್ಥಳೀಯ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮಾಹಿತಿ ನೀಡಿದ್ರು. ತಕ್ಷಣ ಅಲರ್ಟ್ ಆದ ಪೊಲೀಸರು ಕೂಡಲೇ ಸ್ಥಳಕ್ಕೆ ತೆರಳಿ ಬಸ್ನಲ್ಲಿದ್ದವರನ್ನ ಕೆಳಗೆ ಇಳಿಸದೆ ಅಲ್ಲಿಂದ ನೇರವಾಗಿ ಮಾಳಮಾರುತಿ ಠಾಣೆಗೆ ಕರೆದುಕೊಂಡು ಹೋದ್ರು. ಡಿಸಿಪಿ ನಾರಾಯಣ ಭರಮನಿ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದುಕೊಂಡ್ರೆ ಇತ್ತ ಶ್ವಾನದಳ ಕೂಡ ಸ್ಥಳಕ್ಕೆ ಬಂದು ಇಂಚಿಂಚು ಶೋಧ ನಡೆಸಿದ್ರು. ತಪಾಸಣೆ ಮಾಡಂತಾರೆ. ಇವ್ರು ಕೇವಲ ಆಧಾರ್ ಕಾರ್ಡ್ ಚೆಕ್ ಮಾಡಂತಾರೆ ಪೊಲೀಸರೆಲ್ಲ. ಆಧಾರ್ ಕಾರ್ಡ್ ಎಲ್ಲ ಡುಪ್ಲಿಕೇಟ್ ಅದಾವ ನಮ್ಮ ನಿಶ್ಚಿಮಟ್ಟಿಗೆ. ಶುದ್ಧವಾದ ಆಧಾರ್ ಕಾರ್ಡ್ ಅಲ್ಲ. ಅದಕ್ಕೆ ನಾವೇನಂತೀವಿ, ಗೆಜೆಟೆಡ್ ಆಫೀಸರ್ ಯಾರನ್ನ ಕರೆಸಿ ಅವ್ರ ಕೂಲಂಕಷವಾಗಿ ಚರ್ಚೆ ಮಾಡಬೇಕು, ತಪಾಸಣೆ ಮಾಡಿ ಅವರು ಭಾರತೀಯರ ಅಥವಾ ಬಾಂಗ್ಲಾ. ನಮಗೆ ಅನುಮಾನ ಇರೋದು ಅಷ್ಟರು ಬಾಂಗ್ಲಾ ನುಸುಳುಕೋರು. ಯಾಕಂದರೆ ಅಲ್ಲಿ SIR ಆಗಿಂದ ಎಲ್ಲ ಕಡೆಯಿಂದ ಹೊರಗೆ ಹಾಕೊಂತಾರೆ, ಅದಕ್ಕೆ ಇಲ್ಲಿ ಬರಾಕೊಂತಾರೆ. ಇಲ್ಲಿ ನಮ್ಗೆ ಏನಾಗೈತಿ, ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳ ಇದು ಕರ್ನಾಟಕ. ಅಂದರೆ ಅದಕ್ಕೆ ಒಂದು 15 ದಿವಸದಿಂದ ಬರಾಕೊಂತಾರೆ. ನಾವು 15 ದಿವಸದಿಂದನೂ ಆಯುಕ್ತರಿಗೆಲ್ಲ ಮನವಿ ಮಾಡ್ಕೊಂತೀವಿ. ಮನವಿ ಮಾಡ್ಕೊಂಡ್ರು ಅವ್ರು ಇದ್ರಿಗೆ ಹಾಕಿಸೋದ್ರು ಸುಮ್ಮನೆ ಇವರು. ತಪಾಸಣೆ ಆಧಾರ್ ಕಾರ್ಡ್ ಹೊಸ ಚೆಕ್ ಮಾಡಂತಾರೆ. ಅವರು ಆಧಾರ್ ಕಾರ್ಡ್ ಮಾಡಿದ್ದು ಗೊತ್ತಾಗಲ್ಲ, ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಇರ್ತಾವೆ. ಅದಕ್ಕೆ ನಾವೇಂತೀವಿ, ಒಂದು ಗೆಜೆಟೆಡ್ ಆಫೀಸರ್ ಯಾರು ಈ ತಹಸೀಲ್ದಾರ್ ದೇಶಿ ಅವ್ರ ಕಡೆಯಿಂದ SIR ಏನಂತಲ್ಲ ಆ ಆ್ಯಪ್ನ ಚೆಕ್ ಮಾಡಿ ನಾವು ಹೇಳಂತೀವಿ. ಇನ್ನು ಮಾಳಮಾರುತಿ ಠಾಣೆಗೆ ಕರೆ ತಂದಿದ್ದ 28 ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಎಲ್ಲರ ಆಧಾರ್ ಕಾರ್ಡ್ ಪಡೆದು ಮೊಬೈಲ್ನಲ್ಲಿ OTP ಬಂದ ಬಳಿಕ ಎಲ್ಲರ ಹೆಸರು ನಮೂದು ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಎಲ್ಲರೂ ಪಶ್ಚಿಮ ಬಂಗಾಳದಿಂದ ಬಂದಿರುವುದು ಖಚಿತ ಆಗಿದೆ. ಚುನಾವಣೆ ನಿಮಿತ್ತ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು ಚುನಾವಣೆ ಮುಗಿಸಿ ವಾಪಸ್ಸಾಗಿದ್ದೇವೆ ಎಂದು ಹೇಳಿದ್ದಾರೆ. ಅವರ ಕೈಯಲ್ಲಿ ಮತದಾನ ಮಾಡುವಾಗ ಹಚ್ಚಿದ ಶಾಹಿ ಕೂಡ ಇದೆ. ಇನ್ನು ಹೀಗೆ ಬಂದವರು ಬೆಳಗಾವಿಯ ಶಹಾಪುರದಲ್ಲಿ ಕಳೆದ 5 ವರ್ಷದಿಂದ ಅಕ್ಕಸಾಲಿಗರ ಬಳಿ ಕೆಲಸ ಮಾಡುತ್ತಿರುವುದು ಗೊತ್ತಾಗಿದೆ. ಈ ಬಗ್ಗೆ ಅಕ್ಕಸಾಲಿಗರಿಗೂ ಕರೆ ಮಾಡಿ ಖಚಿತಪಡಿಸಿಕೊಂಡು ಎಲ್ಲರನ್ನು ಬಿಟ್ಟು ಕಳುಹಿಸಿದ್ದಾರೆ. ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ವಲಸಿಗರು ರಾಜ್ಯಕ್ಕೆ ಬರ್ತಿದ್ದಾರೆನ್ನೋ ಸಂಶಯದಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಸದ್ಯ ಸಿಕ್ಕ ಎಲ್ಲರೂ ಪಶ್ಚಿಮ ಬಂಗಾಳದ ನಿವಾಸಿಗಳಾಗಿದ್ದಾರೆ. ಅದೇನೇ ಇರಲಿ, ಹಿಂದೂ ಕಾರ್ಯಕರ್ತರು ಹೇಳಿದ ಕಾರಣಕ್ಕೆ ತಪಾಸಣೆ ನಡೆದಿದ್ದು ಎಲ್ಲರೂ ನಮ್ಮವರೇ ಆಗಿದ್ದರಿಂದ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.